ಹಾಯ್ ಎಲ್ಲರಿಗೂ, ನನ್ನ ಹೆಸರು ಸುಮತಿ. ನಾನು ಮೂಲತಃ ಉತ್ತರ ಭಾರತದವಳು. ನಾವು ಇಲ್ಲಿ ಪಾನಿಪುರಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಿದ್ದೀವಿ. ಇಲ್ಲಿಗೆ ಬಂದು ತುಂಬ ವರ್ಷಗಳಾಗಿರೋದ್ರಿಂದ ನನಗೆ ಕನ್ನಡ ಓದೋಕೆ ಬರೆಯೋಕೆ ಬರುತ್ತೆ. ಸದ್ಯಕ್ಕೆ ನಾನು ಉತ್ತರ ಕರ್ನಾಟಕದ ಹಳ್ಳಿಲಿ ವಾಸ ಮಾಡ್ತಾ ಇದ್ದೀನಿ. ನಮ್ ಜೀವನದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ. ನನ್ನ ಓದು ಮುಗಿದ್ಮೇಲೆ ರಮೇಶ ಜೊತೆ ಮದ್ವೆಯಾಗಿತ್ತು. ಎಲ್ಲಾನೂ ಚೆನ್ನಾಗಿ ನಡೀತಾ ಇತ್ತು. ಪಾನಿಪುರಿ ಮಾರ್ಕೊಂಡು ನಾವು ಚೆನ್ನಾಗಿದ್ವಿ. ಆದ್ರೆ ನನಗಿದ್ದ ಒಂದೇ ಕೊರಗು ಅಂದ್ರೆ ನನ್ನ ಮಡಿಲು ತುಂಬಿರಲಿಲ್ಲ, ಮಗು ಇರ್ಲಿಲ್ಲ. ಇದರಿಂದ ಮನೇಲಿ ಆಗಾಗ ಜಗಳ ಶುರು ಆಗ್ತಾ ಇತ್ತು. ಆದ್ರೆ ಸಮಸ್ಯೆ ನನಗಿತ್ತ ಇರ್ಲಿಲ್ಲ, ಬದಲಿಗೆ ನನ್ನ ಯಜಮಾನ ರಮೇಶನವರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದ್ರೆ ನಾನ್ ಏನ್ ಮಾಡ್ದೆ ಅಂದ್ರೆ ಅವರ ಮರ್ಯಾದೆ ಹೋಗಬಾರ್ದು ಅಂತ ಮನೇಲಿ ಸುಳ್ಳು ಹೇಳಿ ನನಗೆ ಸಮಸ್ಯೆ ಇದೆ ಅಂತ ಹೇಳಿದ್ದೆ. ಆಮೇಲೆ ಸಾಕಷ್ಟು ಕಡೆ ಚಿಕಿತ್ಸೆ ಪಡ್ಕೊಂಡ್ರು, ಬರೀ ಹಣ ಖರ್ಚು ಆಯ್ತು, ಯಾವ ಪ್ರಯೋಜನೂ ಆಗ್ಲಿಲ್ಲ. ಆಸ್ಪತ್ರೆ, ಡಾಕ್ಟರ್, ಆಯುರ್ವೇದಿಕ್ ಔಷಧಿ ಅಂತ ಎಲ್ಲಾ ಕಡೆ ಅಲೆದು ನನಗೂ ಸಾಕಾಗಿ ಹೋಗಿತ್ತು. ಹೀಗಿರುವಾಗ ಒಂದು ದಿನ ನನ್ನ ಫ್ರೆಂಡ್ ರಾಧಾ ಜೊತೆ ಮಾತಾಡ್ತಿದ್ದೆ. ಅವಳು, ಇವಾಗ್ಲೇ ಅವಸರ ಮಾಡಬೇಡ, ನನಗೊಬ್ಬ ಆಯುರ್ವೇದಿಕ್ ವೈದ್ಯರ ಪರಿಚಯ ಇದೆ, ನೀನೊಮ್ಮೆ ಅವರನ್ನ ಮೀಟ್ ಮಾಡು, ನಿನ್ನ ಸಮಸ್ಯೆ ಬಗೆಹರಿಬಹುದು. ಒಂದು ವೇಳೆ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಕೊನೆಗೆ ನೀನು ನಿನಗೆ ತೋಚಿದ್ದನ್ನ ಮಾಡು ಅಂತ ಹೇಳಿದ್ಲು. ನಾನು ಸರಿ ಅಂದೆ. ಇದಾದ್ಮೇಲೆ ರಾಧಾ ಹೇಳಿದ ಮಾತನ್ನ ನಾನು ನಮ್ಮ ಯಜಮಾನ ರಮೇಶನವರಿಗೆ ಹೇಳಿದೆ. ಅದಕ್ಕೆ ಅವರು, ಇಷ್ಟು ವರ್ಷ ಆಗದ್ದು ಇವಾಗೆಲ್ಲ ಬಗೆಹರಿಯುತ್ತಾ? ಚಿಕಿತ್ಸೆ ಎಲ್ಲಾ ಸುಳ್ಳು, ಸುಮ್ಮನೆ ದುಡ್ಡು ಕೀಳ್ತಾರೆ ಅಂತ ಅಂದ್ರು. ಆಮೇಲೆ ಸ್ವಲ್ಪ ಇದೇ ವಿಷಯದಲ್ಲಿ ಜಗಳ ಆಯ್ತು. 2 ದಿನಗಳ ನಂತರ ಅವರು ನನ್ನನ್ನ ಆ ಆಯುರ್ವೇದಿಕ್ ವೈದ್ಯರ ಹತ್ರ ಕರ್ಕೊಂಡು ಹೋಗೋಕೆ ಒಪ್ಪಿಕೊಂಡ್ರು. ಮಾರನೇ ದಿನ ಹತ್ತಿರದ ಒಂದು ಊರಿಗೆ ಹೋದ್ವಿ. ಅಲ್ಲಿ ಯಾವ ಆಸ್ಪತ್ರೆ ಬೋರ್ಡ್ ಇರ್ಲಿಲ್ಲ, ಆದ್ರೆ ನನ್ನ ಹಾಗೆ 5-6 ಜನ ಮಾತ್ರ ಕೂತಿದ್ರು. ಸುಮಾರು ಹೊತ್ತು ಆದ್ಮೇಲೆ ನನ್ನ ಸರದಿ ಬಂತು. ಆಮೇಲೆ ನಮ್ಮ ಪರಿಚಯ ಮಾಡ್ಕೊಂಡು ನನ್ನ ಸಮಸ್ಯೆ ಹೇಳಿಕೊಂಡೆ. ಅವರು, ಹೆದರ್ಬೇಡ, ಇದೆಲ್ಲ ಸರಿ ಮಾಡ್ಬಹುದು, ಆದ್ರೆ ನಮ್ ಪ್ರಯತ್ನವನ್ನ ಅರ್ಧಕ್ಕೆ ಬಿಡಬಾರ್ದು. 2 ದಿನ ಬಿಟ್ಟು ಬಾ, ಆಮೇಲೆ ಎಲ್ಲಾ ಟೆಸ್ಟ್ ಮಾಡೋಣ ಅಂತ ಹೇಳಿ ಕೆಲವು ಬೇರುಗಳನ್ನು ಕೊಟ್ಟು ಕಳ್ಸಿದ್ರು. ಮನೆಗೆ ವಾಪಸ್ ಬರುವಾಗಲೇ ನನ್ನ ಯಜಮಾನರು ನನ್ನನ್ನ ಬೈಯೋಕೆ ಶುರು ಮಾಡಿದ್ರು. ಇಲ್ಲಿವರೆಗೆ ಬಂದಿದ್ದು ಹಣ ಎಲ್ಲಾ ವೇಸ್ಟ್ ಅಂತೆಲ್ಲ ಅಂದ್ರು. ನಾನು ಅವರಿಗೆ ಏನು ಅನ್ನದೆ ಸುಮ್ಮನೆ ಇದ್ದೆ. ಆಮೇಲೆ ಮನೆಗೆ ಬಂದ್ಮೇಲೆ ಈ ಬಗ್ಗೆ ಮಾತಾಡಿದಾಗ, ಸರಿ 2 ದಿನ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಆಯ್ತು. ಮತ್ತೆ ನಾವ್ 2 ದಿನ ಬಿಟ್ಟು ಅಲ್ಲಿಗೆ ಹೋದಾಗ ಸಾಕಷ್ಟು ಜನ ಕ್ಯೂನಲ್ಲಿ ಇದ್ರು. ಹೀಗಾಗಿ ನನ್ನದು ಕೊನೆಯ ಪಾಳಿಯಾಗಿತ್ತು. ಇದರಿಂದಾಗಿ ನನ್ನ ಸರದಿ ಬಹಳ ಲೇಟಾಗಿ ಬಂತು. ಸಂಜೆ 6 ಗಂಟೆ ಸುಮಾರಿಗೆ ಅಲ್ಲಿ ಜನ ಕಡಿಮೆ ಇದ್ರು. ಆಮೇಲೆ ಅವರು ಇಬ್ಬರನ್ನೂ ಒಳಗೆ ಕರೆದು ಸ್ವಲ್ಪ ಹೊತ್ತು ಮಾತಾಡಿದ್ರು. ಆಮೇಲೆ ಅವರು, ಮೊದಲು ನನಗೆ ಟೆಸ್ಟ್ ಮಾಡಬೇಕು, ಆಮೇಲೆ ನಿನ್ ಯಜಮಾನರಿಗೆ ಟೆಸ್ಟ್ ಮಾಡಬೇಕು ಅಂದಾಗ ಇವರು ಹೊರಗೆ ಹೋಗಿ ಕೂತ್ಕೊಂಡ್ರು. ನಾನು ಗಾಬರಿ ಆಗಿ ಅವರನ್ನೇ ನೋಡ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ನಾವ್ ಇಬ್ಬರೇ ಇದ್ವಿ. ಆಗ ಅವರು, ಹೆದರ್ಬೇಡ, ನಾನ್ ಇಲ್ಲೇ ಇದ್ದು ನೀನ್ ಟೆಸ್ಟ್ ಮಾಡ್ತೀನಿ ಅಂದಾಗ ನಾನ್ ಸರಿ ಅಂತ ಹೇಳಿದೆ. ಆಮೇಲೆ ಅವರು ಒಳಗಿದ್ದ ರೂಮಿಗೆ ಹೋಗೋಕೆ ಹೇಳಿದ್ರು. ನಾನ್ ಸ್ವಲ್ಪ ಹೆದ್ರಿ ಗಲಿಬಿಲಿಯಾಗಿದ್ದೆ. ಆದ್ರೂ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಹೋದೆ. ಅಲ್ಲಿ ಬೇರೆ ಬೇರೆ ಸಸ್ಯ, ಔಷಧಿ, ಬೇರು ಏನೇನೋ ಇತ್ತು. ನಾನ್ ಸುಮ್ಮನೆ ನಿಂತಿದ್ದೆ. ಆಮೇಲೆ ಅವರು ಮೇಲೆ ಹತ್ತಿ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಕೈ ಹಿಡಿದು ಮೇಲೆ ಹತ್ತಿಸಿದ್ರು. ಹೀಗೆ ಹತ್ತಿಸುವಾಗ ಅವರ ಕೈ ಬೇರೆ ಕಡೆ ತಾಗಿತು. ನಂಗೆ ಮೈಯಲ್ಲಿ ಕರೆಂಟ್ ಹೊಡೆದಂಗೆ ಆಯ್ತು. ಆದ್ರೆ ನಾನ್ ಸುಮ್ಮನೆ ಇದ್ದೆ. ಆಮೇಲೆ ಅವರು ನನ್ನ ನಾಡಿಯನ್ನ ಪರೀಕ್ಷೆ ಮಾಡ್ತಾ ಇದ್ರು. ಹೀಗೆ ಟೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹತ್ತಿರ ಬಂದು, ನಿನ್ ಯಜಮಾನರು ನಿನಗೆ ಸರಿಯಾಗಿ ನೋಡ್ಕೊಳ್ತಾರಾ ಇಲ್ವಾ, ಮನೇಲಿ ಆ ಕೆಲಸ ಸರಿಯಾಗಿ ಮಾಡ್ತಾರಾ ಅಂತ ನೇರವಾಗಿ ಕೇಳಿದ್ರು. ಆಗ ನಾನು, ಏನಿಲ್ಲ, ಎಲ್ಲಾ ಕೆಲಸ ಸರಿಯಾಗಿ ಮಾಡ್ತಾರೆ ಅಂತ ಸಿಟ್ಟಿನಿಂದ ಹೇಳಿದೆ. ಆಗ ಅವರು, ನೋಡು, ನೀನು ಸುಳ್ಳು ಹೇಳಿದ್ರೆ ನಿನಗೆ ತೊಂದರೆ, ನಿಜಾನೇ ಹೇಳಬೇಕು, ಇಲ್ಲಾಂದ್ರೆ ಚಿಕಿತ್ಸೆ ಹೇಗೆ ಕೊಡೋದು ಅಂತ ಹೇಳಿದ್ರು. ಆಗ ನಾನ್ ಸುಮ್ಮನಿದ್ದೆ. ಆಮೇಲೆ ಅವರು, ಸರಿ, ನಿನ್ ಯಜಮಾನ ಎಷ್ಟು ಬಾರಿ ಕೆಲಸ ಮಾಡ್ತಾರೆ ಅಂತ ಕೇಳಿದಾಗ, ದಿನಾಲೂ ಕೆಲಸ ಮಾಡೋದಿಲ್ಲ, ಆದ್ರೆ ವಾರಕ್ಕೆ 5-6 ಬಾರಿ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. ಆಗ ಅವರು, ಹೌದು, ಹೀಗೆ ಕೆಲಸ ಮಾಡೋವಾಗ ಸರಿಯಾಗಿ ಎಲ್ಲ ಆಗುತ್ತಾ ಅಂತ ಕೇಳಿದ್ರು. ಆಗ ನಾನು, ಸರಿಯಾಗಿ ಎಲ್ಲಾ ಕೆಲಸ ಆಗುತ್ತೆ ಅಂತ ಹೇಳಿದೆ. ಆಗ ಅವರು, ಅವನು ಕೆಲಸ ಮಾಡೋವಾಗ ನಿನಗೆ ವಾಂತಿ ಆಗುತ್ತಾ ಅಂತ ಕೇಳಿದ್ರು. ಆಗ ನಾನು, ಕೆಲವೊಮ್ಮೆ ವಾಂತಿ ಆಗುತ್ತೆ, ಆದ್ರೆ ಕೆಲವೊಮ್ಮೆ ಆಗುತ್ತೋ ಇಲ್ಲವೋ ಗೊತ್ತೇ ಆಗೋದಿಲ್ಲ ಅಂತ ಹೇಳಿದೆ.
ಆಗ ಅವರು, ನೋಡು, ನಿನಗೆ ನಿನ್ ಸಮಸ್ಯೆ ಬಗ್ಗೆನೇ ಗೊತ್ತಿಲ್ಲ. ಹೀಗಿದ್ದಾಗ ನೀನು ಎಷ್ಟು ಕಡೆ ಅಲೆದಾಡಿ ಟೆಸ್ಟ್ ಮಾಡ್ಸಿದ್ರೇನು? ಸುಮ್ಮನೆ ಸಮಯ ಮತ್ತು ದುಡ್ಡು ಹಾಳು ಅಂತ ಹೇಳಿದ್ರು. ಆಮೇಲೆ ಅವರು, ನಿನಗೆ ವಾಂತಿ ಆದ್ರೆ ಮಾತ್ರ ನೀನು ಆರೋಗ್ಯವಾಗಿದ್ದೀಯಾ ಅಂತ. ಇಲ್ಲ ಅಂದ್ರೆ ನಿನಗೆ ಸಮಸ್ಯೆ ಇದೆ ಅಂತ ಅರ್ಥ. ಇವಾಗ ನಾನು ಕೆಲವು ಟೆಸ್ಟ್ ಮಾಡ್ತೀನಿ, ಆದ್ರೆ ನೀನು ಸುಮ್ನಿರಬೇಕು ಅಂತ ಹೇಳಿದ್ರು. ನಾನ್ ಸರಿ, ಅದೇನು ಟೆಸ್ಟ್ ಅಂತ ಕೇಳಿದಾಗ, ಇವಾಗ ಸ್ವಲ್ಪ ಸುಮ್ನಿರು ಅಂತ ಅಂದ್ರು. ಆಮೇಲೆ ಆ ವೈದ್ಯ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಮತ್ತೆ ಒಳಗೆ ಬಂದ. ಆಗ ನಾನು, ಇವಾಗ ಏನು ಮಾಡಬೇಕು ಅಂತ ಕೇಳ್ದೆ. ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಸಾಕು, ಎಲ್ಲಾನೂ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅವರ ಮಾತಿನ ಅರ್ಥ ಆಗಲೇ ಇಲ್ಲ. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಾಗ ಅವರು ಕೂಡಲೇ ಹತ್ತಿರ ಬಂದ್ರು. ಕೂಡಲೇ ನಾನು, ಆ ರೀತಿಯಲ್ಲ, ನನ್ನನ್ನ ಏನು ಅಂದುಕೊಂಡಿದ್ದೀರಾ? ನೀವೇನು ಚಿಕಿತ್ಸೆ ಕೊಡೋ ನೆಪದಲ್ಲಿ ಹೀಗೆ ಮಾಡೋಕೆ ಬಂದ್ರೆ ಹೇಗೆ ಅಂತ ಹೇಳಿದೆ. ಆಗ ವೈದ್ಯ ಸಿಟ್ಟಿಗೆದ್ದು, ಸಮಾಧಾನವಾಗಿ ಯೋಚನೆ ಮಾಡು. ನಿನಗೂ ಮನೇಲಿ ಸಾಕಷ್ಟು ಬೈತಾ ಇರ್ತಾರೆ. ಇವಾಗ ಇಲ್ಲಿಂದ ಕೂಡ ಹಾಗೆ ಹೋದ್ರೆ ಅದಕ್ಕೂ ಬೈತಾರೆ. ನೀನು ಯಾವ ವೈದ್ಯರ ಹತ್ರ ಹೋದ್ರೂ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೇಕಿದ್ರೆ ನೀನು ವಾಪಸ್ ಮನೆಗೆ ಹೋಗ್ತಿದ್ರೆ ಹೋಗು ಅಂತ ಹೇಳಿದ್ರು. ಸಮಸ್ಯೆ ಇರೋದು ಎಲ್ಲಿ ಅನ್ನೋದು ನನಗೂ ಗೊತ್ತಿದೆ. ನಿನ್ನ ಸಮಸ್ಯೆ ಹೊರಗೆ ಕೂತಿದೆ. ಅದು ನನಗೆ ಗೊತ್ತು. ಆದ್ರೆ ಮನೇಲಿ ನಿನಗೆ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದನ್ನ ಕೇಳಿ ನನಗೆ ಶಾಕ್ ಆಯ್ತು. ಆಗ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲೇ ಕೂತು ಅಳುತ್ತಾ ಇದ್ದೆ. ಆಗ ಅವರು, ನೋಡು, ಹೀಗೆ ಕಣ್ಣೀರು ಹಾಕಿದ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನಿನಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಾನು, ಇವಾಗ ಏನು ಮಾಡಬೇಕು ಹೇಳಿ ಅಂದಾಗ ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಅಂತ ಹೇಳಿದ್ರು. ಆಮೇಲೆ ಅವನು ನನ್ನ ಟೆಸ್ಟ್ ಮಾಡ್ತಾ ಇದ್ದಾಗ ಆಮೇಲೆ ಅವರು ದೊಡ್ಡ ಇಂಜೆಕ್ಷನ್ ಕೊಟ್ಟರು. ನನಗೂ ಸ್ವಲ್ಪ ನೋವಾಗಿ ಕಣ್ಣೀರು ಬಂದಿತ್ತು. ಆಮೇಲೆ ಎಲ್ಲಾ ಚಿಕಿತ್ಸೆ ಮುಗಿಯಿತು. ಹೀಗೆ ಹೋಗೋವಾಗ ಅವರು, ನೋಡು, ಹೀಗೆ ಒಂದ್ಸಲಕ್ಕೆಲ್ಲಾ ಚಿಕಿತ್ಸೆ ಮುಗಿಯುವುದಿಲ್ಲ. 2 ದಿನಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸ್ಕೋ. ಬರುವಾಗ ಏಕಾಂಗಿಯಾಗಿ ಬಾ ಅಂತ ಹೇಳಿದ್ರು. ಆಮೇಲೆ ಆ ವೈದ್ಯ ನನ್ನ ಯಜಮಾನರಿಗೂ ಕರೆದು ಅವರಿಗೆ, ಇವರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ. ಇನ್ಮುಂದೆ ನೀನು ಬರೋದು ಬೇಡ, ಅವರೊಬ್ಬರೇ ಬಂದ್ರೆ ಸಾಕು ಅಂತ ಹೇಳಿದ್ರು. ಕೊನೆಗೆ ಇದಾದ 6 ತಿಂಗಳಿಗೆ ಸಂತೋಷದ ಸುದ್ದಿ ಸಿಕ್ಕಿತ್ತು. ಆದ್ರೆ ಆಘಾತ ಎಂಬಂತೆ ಇನ್ನೊಂದು ಸುದ್ದಿಯೂ ಹೊರಗೆ ಬಿದ್ದಿತ್ತು. ಆ ವೈದ್ಯನೇ ಅಲ್ಲ, ಅವನೊಬ್ಬ ವೇಷ ಮರೆಸಿಕೊಂಡು ಊರೂರು ಅಲೆಯುತ್ತಿದ್ದ ಕಳ್ಳ ಅಂತ ಗೊತ್ತಾದಾಗ ನನಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದೆ ಹೋಯಿತು. ಆದರೆ ಏನು ಮಾಡೋದು? ಅಲ್ಲಿಗೆ ಚಿಕಿತ್ಸೆ ಅಂತ ಹೋಗಿದ್ದು ನಾನೊಬ್ಬಳೇ ಅಲ್ಲ, ಬೇರೆಯವರೂ ಹೋಗಿದ್ರು ಅಂತ ಸುಮ್ಮನೆ ಇದ್ದೆ. ಆದರೆ ಆ ಕೊರಗು ನನ್ನ ಕಾಡುತ್ತಲೇ ಇತ್ತು. ಕೊನೆಗೆ ಬೇರೆ ಬೇರೆ ಔಷಧಿ ತಗೊಂಡು ಅದನ್ನ ಬೆಳೆಯಲು ಬಿಡದೆ ಅಲ್ಲಿಗೆ ಅದನ್ನ ಕೊನೆಗಾಣಿಸಿದ್ದೆ. ಮನೆಯವರಿಗೆ ಮೋಸ ಮಾಡಿದ ನನಗೆ ದೇವರು ತಕ್ಕ ಶಿಕ್ಷೆಯನ್ನೇ ನೀಡಿದ್ದ. ನಾನು ಮಾತ್ರ ಯಾರಿಗೂ ಏನು ಹೇಳದ ಪರಿಸ್ಥಿತಿಯಲ್ಲಿದ್ದೆ. ಆದ್ರೆ ಕೊನೆಗೆ ಈ ಘಟನೆ ನಡೆದ 2 ವರ್ಷದ ಬಳಿಕ ದೇವರು ನನಗೆ ಅಂತ ಆಶೀರ್ವಾದ ಮಾಡಿದ್ದ. ಮನೆಯವರೆಲ್ಲರೂ ಸಂತೋಷವಾಗಿ ಇದ್ದೆವು. ಇನ್ನು ಯಾರೂ ಕೂಡ ಕಳ್ಳ ವೈದ್ಯರ ಹತ್ರ ಹೋಗಬಾರದು. ಚಿಕಿತ್ಸೆ ನೆಪದಲ್ಲಿ ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು. ಎಲ್ಲರೂ ಹುಷಾರಾಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸಜ್ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.